ಜೀವನದಲ್ಲಿ ಕೆಲವೊಮ್ಮೆ ಎಲ್ಲವೂ ಸರಿಯಿದೆ ಎನಿಸಿದರೂ ನಾವು ಮುನ್ನಡೆಯಲು ಕಷ್ಟಪಡುತ್ತೇವೆ. ಶಕ್ತಿಯಿದೆ, ಗುರಿಯಿದೆ, ದಾರಿಯೂ ತಿಳಿದಿದೆ. ಆದರೂ ಯಾವುದೋ ಒಂದು ಅದೃಶ್ಯ ಶಕ್ತಿ ನಮ್ಮನ್ನು ಹಿಂದಕ್ಕೆ ಎಳೆಯುತ್ತಿರುವಂತೆ ಭಾಸವಾಗುತ್ತದೆ. ಹನುಮಂತನು ಸಮುದ್ರ ಲಂಘನ ಮಾಡುವಾಗ ಎದುರಾದ ಈ ವಿಚಿತ್ರ ಸಾಹಸ ನಿಮ್ಮ ಕಣ್ಣು ತೆರೆಸುತ್ತದೆ. ಹನುಮಂತನು ಆಕಾಶದಲ್ಲಿ ವೇಗವಾಗಿ ಹಾರುತ್ತಿದ್ದಾಗ ದಿಢೀರನೆ ಆತನ ವೇಗ ಕುಂಠಿತವಾಯಿತು. ಯಾರೂ ಅಡ್ಡಬರಲಿಲ್ಲ, ಯಾವುದೇ ಪರ್ವತ ತಡೆಯಲಿಲ್ಲ. ಆದರೆ ಕೆಳಗೆ ನೋಡಿದಾಗ ಕಂಡದ್ದು ಭಯಾನಕ ದೃಶ್ಯ. ಸಮುದ್ರದ ಆಳದಲ್ಲಿದ್ದ ಸಿಂಹಿಕೆ ಎಂಬ ರಾಕ್ಷಸಿ ಹನುಮಂತನ ಶರೀರವನಲ್ಲ, ಬದಲಾಗಿ ನೀರಿನ ಮೇಲೆ ಬೀಳುತ್ತಿದ್ದ ಆತನ ನೆರಳನ್ನು ಹಿಡಿದು ಎಳೆಯುತ್ತಿದ್ದಳು. ನೆರಳನ್ನು ಹಿಡಿಯುವ ಮೂಲಕ ಆಕೆ ಹಾರುತ್ತಿದ್ದ ಹನುಮಂತನನ್ನೇ ಸ್ತಬ್ಧಗೊಳಿಸಿದ್ದಳು. ತನ್ನ ವೇಗಕ್ಕೆ ತಡೆಯಾದ ಈ ಅದೃಶ್ಯ ಮತ್ತು ವಿಚಿತ್ರ ಶಕ್ತಿಯನ್ನು ಹನುಮಂತ ತಕ್ಷಣವೇ ಗುರುತಿಸಿದನು. ಸಮಸ್ಯೆ ಎಲ್ಲಿಯವರೆಗೆ ಕಣ್ಣಿಗೆ ಕಾಣಿಸುವುದಿಲ್ಲವೋ ಅಲ್ಲಿಯವರೆಗೆ ಅದು ಬಲವಾಗಿರುತ್ತದೆ. ಹನುಮಂತನು ಭಯಪಡದೆ ನೇರವಾಗಿ ನೀರಿನ ಆಳಕ್ಕೆ ಧುಮುಕಿದನು. ಆ ಕತ್ತಲೆಯ ಆಳದಲ್ಲಿ ನೆರಳನ್ನು ಹಿಡಿದು ಸಂಚು ಮಾಡುತ್ತಿದ್ದ ಸಿಂಹಿಕೆಯನ್ನು ತನ್ನ ವಜ್ರ ಮುಷ್ಟಿಯಿಂದ ಸದೆಬಡಿದು ಸಂಹರಿಸಿದನು. ನಮ್ಮ ಜೀವನದಲ್ಲೂ ಅಷ್ಟೇ. ನಾವು ಗುರಿಯತ್ತ ಸಾಗುವಾಗ ನಮ್ಮ ಹಳೆಯ ನೆರಳುಗಳು, ಅಂದರೆ ನಮ್ಮ ಭೂತಕಾಲದ ತಪ್ಪುಗಳು, ಕೆಟ್ಟ ಅಭ್ಯಾಸಗಳು ಅಥವಾ ಆತ್ಮವಿಶ್ವಾಸದ ಕೊರತೆ ನಮ್ಮನ್ನು ನೆರಳಿನಂತೆ ಹಿಡಿದು ಎಳೆಯುತ್ತವೆ. ಕಣ್ಣಿಗೆ ಕಾಣದ ಈ ಆಂತರಿಕ ಶತ್ರುಗಳನ್ನು ಗುರುತಿಸುವುದು ಮೊದಲ ಹೆಜ್ಜೆ. ಆ ನೆರಳುಗಳನ್ನು ಸದೆಬಡಿದಾಗ ಮಾತ್ರ ನಮ್ಮ ವೇಗಕ್ಕೆ ಮಿತಿಯಿರುವುದಿಲ್ಲ. ನೆನಪಿಡಿ, ಹೊರಗಿನ ಶತ್ರುಗಳಿಗಿಂತ ಒಳಗಿನ ನೆರಳುಗಳೇ ಹೆಚ್ಚು ಅಪಾಯಕಾರಿ. ಅವುಗಳನ್ನು ಗುರುತಿಸಿ ಹನುಮಂತನಂತೆ ಧೈರ್ಯದಿಂದ ಸಂಹರಿಸಿ. ನಿಮ್ಮ ಯಶಸ್ಸಿನ ಹಾದಿ ಸುಗಮವಾಗಲಿ. ಜಯ ಬಜರಂಗಬಲಿ. ಜೈ ಶ್ರೀರಾಮ್.